ಶಾಲೆಯಲ್ಲಿ ಮಕ್ಕಳಿಗಿಲ್ಲ ಮೂಲ ಸೌಕರ್ಯ. ಊಟ ಮಾಡಿದ ತಟ್ಟೆಯನ್ನು ತೊಳೆಯಲು ನೀರು ಕೂಡ ಇಲ್ಲ. ಇಲ್ಲಿ ಚರಂಡಿ ಪಕ್ಕದ ನೀರಿನಲ್ಲಿ ಪ್ಲೇಟ್ ಅನ್ನು ತೊಳಿತಾ ಇದ್ದಾರೆ ಮಕ್ಕಳು. ಬಾಗಲಕೋಟೆಯ ಆಲಭಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳಿಗೆ ಮೂಲ ಸೌಲಭ್ಯವಿಲ್ಲದ ಸರ್ಕಾರಿ ಶಾಲೆ ಇದು. ಶಾಲಾ ಸುಧಾರಣಾ ಸಮಿತಿ, ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳು ಚರಂಡಿ ಪಕ್ಕ ಪ್ಲೇಟ್ ತೊಳೆಯುವಂತಹ ಸ್ಥಿತಿಯನ್ನ ಕಂಡು ಸಾರ್ವಜನಿಕರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಗೆ ಸಾಮಾಜಿಕ ಜಾಲತಾಣದಲ್ಲಿ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರೋ ಮಕ್ಕಳೇ ಅಪರೂಪ. ಅಂಥದ್ರಲ್ಲಿ ಇವರಿಗೆ ಇಂತಹ ಬೇಸಿಕ್ ಫೆಸಿಲಿಟಿಯನ್ನೇ ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳು ಹೇಗೆ ಓದ್ತಾರೆ, ಯಾವ ರೀತಿ ಮಕ್ಕಳು ಶಾಲೆಯಲ್ಲಿ ಇರಬೇಕಾಗುತ್ತೆ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಚರಂಡಿ ನೀರು ಅನ್ಸುತ್ತೆ. ಆ ಚರಂಡಿ ನೀರಲ್ಲಿ ಮಕ್ಕಳು ಅಲ್ಲಿ ಪ್ಲೇಟ್ ಅನ್ನ ತೊಳಿತಾ ಇದ್ದಾರೆ.